ದಿನಾಚರಣೆ ನಮ್ಮ ಇವತ್ತು ವಿಶ್ವ ಹಾಲು ದಿನಾಚರಣೆ ಇದೆ. ನಮ್ಮ ಕೋಲಾರದ್ದು ಫ್ಲೇವರ್ಡ್ ಮಿಲ್ಕ್ ಅಂತ ಬರ್ತಾ ಇದೆ. ಅದು 70,000 ಕೊಟ್ಟಿದ್ದಾರೆ. ಹಸು ತಗೋಬೇಕು ಏನಿದು ಹಾಲು ಆ ಕಡೆ ಎಲ್ರಿಗೂ ನಮಸ್ಕಾರ. ಈ ದಿನ ಒಂದು ವಿಶೇಷವಾದ ದಿನ. ಏನಪ್ಪಾ ಅಂದ್ರೆ ಅದು ವಿಶ್ವ ಹಾಲು ದಿನಾಚರಣೆ. ಅಂದ್ರೆ ಬರೀ ನಮ್ಮ ಭಾರತದಲ್ಲೇ ಅಲ್ಲ, ಇಡೀ ವಿಶ್ವದಲ್ಲಿ ಇದಕ್ಕೆ ಒಂದು ಪ್ರಾಮುಖ್ಯತೆಯನ್ನು ಕೊಟ್ಟು ವಿಶ್ವ ಹಾಲು ದಿನಾಚರಣೆ ಅಂತ ಎಲ್ಲ ಕಡೆ ಆಚರಣೆ ಮಾಡ್ತಾ ಇದ್ದಾರೆ. ಹಾಲಿನ ವಿಶೇಷತೆ ನಿಮ್ಗೆಲ್ಲ ಗೊತ್ತಿದೆ. ಬಹುಶಃ ಹೆಚ್ಚಿನ ಶಕ್ತಿ ಮಕ್ಕಳು ಬೆಳಿಬೇಕಾದ್ರೆ, ಆಮೇಲೆ ರೋಗಿಗಳು ಬೇಗ ಗುಣಮುಖರಾಗಬೇಕಾದ್ರೆ ಅವ್ರಿಗೆ ಹೆಚ್ಚಿನ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹಾಲು. ಮನುಷ್ಯನಿಗೆ ಹುಟ್ಟ ಮಗು ಹುಟ್ಟಿದಾಗ ಹಾಲು ಕೊಡ್ರಪ್ಪ ಅಂತಾರೆ. ನಾವು ಸಾಯೋವಾಗ ಹೋಗೋವಾಗ ಕೂಡ ಹಾಲಾಕಿ ಅಂತಾರೆ. ಅಂದ್ರೆ ಹಾಲಿಗೆ ಅಮೃತ ಅಷ್ಟು ವಿಶಿಷ್ಟವಾದಂತ ಗುಣ ಇದೆ. ಹಾಗಾಗಿ ಇವತ್ತು ವಿಶ್ವ ಹಾಲು ದಿನಾಚರಣೆಯನ್ನ ಇಡೀ ಪ್ರಪಂಚದಲ್ಲೇ ವಿಶ್ವ ಹಾಲು ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ವತಿಯಿಂದ ನಾವು 2 ಆಸ್ಪತ್ರೆಗಳು ಈಗಾಗಲೇ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ ಈಗಾಗಲೇ ವಿತರಣೆ ಮಾಡಿ ಈ ಒಂದು ತಾಯಿ ಮಕ್ಕಳ ಆಸ್ಪತ್ರೆಗೆ ನಾವು ಬಂದಿದ್ದೇವೆ. ಬಹುಶಃ ಈ ಒಂದು ಆಸ್ಪತ್ರೆಯಲ್ಲಿ ಇರ್ತಕ್ಕಂಥವ್ರು ಹೆರಿಗೆ ವಾರ್ಡ್ ಅಂದ್ರೆ ಬಾಣಂತಿಗಳಿದ್ದಾರೆ, ಮಕ್ಕಳಿದ್ದಾರೆ, ಸಣ್ಣ ಮಕ್ಕಳಿದ್ದಾರೆ. ಎಲ್ರಿಗೂ ಕೂಡ ಇವತ್ತು ನಾವು ಹಾಲು, ಬ್ರೆಡ್ ಮತ್ತು ಫ್ಲೇವರ್ಡ್ ಮಿಲ್ಕ್ ಅನ್ನ ವಿತರಣೆ ಮಾಡ್ತಾ ಇದ್ವಿ. ಇದರ ವಿಶೇಷತೆ ಅವರಿಗೆಲ್ಲ ಗೊತ್ತಿದೆ. ಇವತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಲ್ಲಿ ಹೊಸದಾಗಿ ಏನು ಕೋಲಾರಿಂದ ಬೇರ್ಪಡೆ ಆದ್ಮೇಲೆ ಮೊದಲನೇ ವಿಶ್ವ ಹಾಲು ದಿನಾಚರಣೆಯನ್ನು ಮಾಡ್ತಾ ಇದ್ವಿ. ಹಿಂದೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ಅಂತೇಳಿ ನಾವು ಆಸ್ಪತ್ರೆಯಲ್ಲಿ ಕೊಡ್ತಕ್ಕಂಥದ್ದು ಮತ್ತು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಹಾಲನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಇವತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಮತ್ತು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದಿಂದ ಹಾಲು ಮತ್ತು ಫ್ಲೇವರ್ಡ್ ಮಿಲ್ಕ್ ಮತ್ತು ಬ್ರೆಡ್ ಎಲ್ಲವನ್ನು ಕೂಡ ಮಕ್ಕಳಿಗೆ ಮತ್ತು ಯಾರಿಲ್ಲಿ ರೋಗಿಗಳಿದ್ದಾರೆ ಅಥವಾ ಬಾಣಂತಿರಿದ್ದಾರೆ ಅವ್ರಿಗೆಲ್ಲ ಕೊಟ್ಟು ವಿಶ್ವ ಹಾಲು ದಿನಾಚರಣೆ ಎಂಬ ಇವತ್ತು ನೀವೆಲ್ಲರೂ ಕೂಡ ಹಾಲು ಯಾವ ರೀತಿ ಒಳ್ಳೆ ಶಕ್ತಿಯನ್ನು ಕೊಡ್ತದೆ, ಅದಕ್ಕೆ ಇವತ್ತು ನಾವು ಕೊಡ್ತಾ ಇದೀವಿ ಅಂತ ಇದನ್ನ ಬಿಡೋದಲ್ಲ. ನಾಳೆ ಅದನ್ನ ಕೊಂಡ್ಕೊಂಡು ಕೂಡ ಅಥವಾ ನಿಮ್ಮ ಮನೆಗಳಲ್ಲಿ ಹಾಲು ಏನು ಕರಿತಾ ಇದ್ರೆ ಎಲ್ಲ ಡೈರಿಗೆ ಹಾಕ್ದಿರಾ ಮನೆ ಉಪಯೋಗಕ್ಕೂ ಸ್ವಲ್ಪ ಇಟ್ಕೊಂಡು ಹಾಲನ್ನು ಮಕ್ಕಳಿಗೆ ಮತ್ತು ನೀವು ಸಹ ಹಾಲನ್ನು ಕುಡಿಬೇಕು ಅಂತ ಹೇಳಿ ಅವರಿಗೆ ಒಂದು ಅವೇರ್ನೆಸ್ ಅನ್ನ ತರಲಿಕ್ಕೆ ಇದೊಂದು ಪ್ರಯತ್ನ ಮಾಡ್ತಾ ಇದೀವಿ. ಬಹುಶಃ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ರಚನೆ ಆದ್ಮೇಲೆ ಬಹುಶಃ 1 ವರ್ಷ 2 ತಿಂಗಳೇನೋ ಆಗಿದೆ ಜಿಲ್ಲಾ ಹಾಲು ಒಕ್ಕೂಟ ರಚನೆ ಆಗಿ. ಅವತ್ತು ಅದರಿಂದ ಕೋಲಾರಿಂದ ಬೇರ್ಪಟ್ಟೆ ಆದಾಗ ನಮ್ಗೆ 4,80,000 90,000 ಬರ್ತಾ ಇತ್ತು. ಇವತ್ತು 5 ಲಕ್ಷ 15,000 ಹಾಲು ನಿನ್ನೆ ದಿನ ಆಗಿದೆ. ಅದಕ್ಕೆ ಹಿಂದೆ ಒಂದು 5,20,000 ಆಗಿದೆ. ಅಂದ್ರೆ ಪ್ರತಿ ದಿನ ಈಗ ಹಾಲಿನ ಒಂದು ಉತ್ಪಾದನೆ ಜಾಸ್ತಿ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಬಹುಶಃ ನಾವು 6 ಲಕ್ಷ ಮುಟ್ತೀವಿ ಅಂತ ನನ್ನ ಒಂದು ನಂಬಿಕೆ. ವಿಶೇಷವಾಗಿ ಇವತ್ತು ನಾನು ರೈತಾಪಿ ಜನರಲ್ಲಿ ಇವತ್ತು ವಿಶ್ವ ಹಾಲು ದಿನಾಚರಣೆ ದಿನ ಮನವಿ ಮಾಡೋದೇನೆಂದ್ರೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿಗೆ ಹಾಲನ್ನ ನಾವು ಉತ್ಪಾದನೆ ಮಾಡಬೇಕು. ಇವತ್ತು ಹೊಸದಾಗಿ ನಾವು ಡೈರಿ ತಂದಿದ್ದೀವಿ. ಮೆಗಾ ಡೈರಿ ಅಂದ್ರೆ ಇವತ್ತು ಕೋಲಾರದಲ್ಲಿಲ್ಲ ಅಂತ ಡೈರಿಯನ್ನ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ನಾವು ಮಾಡಿದ್ದೇವೆ. ನಾವು ಹೆಚ್ಚಿಗೆ ಹಾಲನ್ನು ಕೊಟ್ಟಾಗ ಮಾತ್ರ ಈ ಡೈರಿ ಲಾಭದಾಯಕವಾಗಿ ನಡಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಒಳ್ಳೆ ಗುಣಮಟ್ಟದ ಹಾಲನ್ನು ಕೂಡ ನೀವು ಕೊಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡ್ತೀನಿ. ಇವತ್ತು ಈ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ತಗೊಂಡ್ರೆ ರೈತರು ಹೆಚ್ಚಿಗೆ ಈ ಒಂದು ಹೂವಿಗೆ ಅಂದ್ರೆ ಏನು ಹೂವನ್ನ ಬೆಳೀತಾ ಇದಾರೆ, ಆ ಹೂವನ್ನ ಬೆಳೀತಕ್ಕಂಥ ರೈತರು ಒಂದು ಹಸುವನ್ನು ಇಟ್ಕೊಂಡು ಹಾಲನ್ನು ಕರೆದ್ರೆ ಇನ್ನೂ ಹೆಚ್ಚಿಗೆ ಆದಾಯ ಬರ್ತಕ್ಕಂತ ಒಂದು ಬರುತ್ತೆ. ಹಾಗಾಗಿ ತಾವೆಲ್ಲರೂ ಕೂಡ ಬರೀ ತರಕಾರಿ ಹೂವು ಬೆಳೆಯೋದಲ್ಲ, ಹಸುವನ್ನು ಇಟ್ಕೊಂಡು ಹಾಲನ್ನು ಕರೆದ್ರೆ ಇದು ನಿರ್ದಿಷ್ಟವಾದಂತ ಆದಾಯ. ಇವತ್ತು ಹೂವು ರೇಟು
ಇವತ್ತು ರೋಸ್ ನನ್ಗೆ ಗೊತ್ತಿದ್ದಂಗೆ ಗುಲಾಬಿ ಹೂವು ಇವತ್ತು ಬರೀ ತಳ ಕಚ್ಚಿತ್ತು, ಬರೀ 25-30 ರೂಪಾಯಿ ಬರ್ತದೆ, ಕೂಲಿ ಬರಲ್ಲ. ಯಾವತ್ತೋ ಒಂದಿನ 200-300 ಆಗ್ಬಿಟ್ರೆ ಅದೇ ಸರಿ ಅಂತೇಳಿ ಅದ್ರ ಬಗ್ಗೆ ಅದು ಹೋಗಿ, ಆದ್ರೆ ಒಂದು ಹಸು ಜೊತೆಯಲ್ಲಿ ಇಟ್ಕೊಂಡು ಹಾಲನ್ನು ಕರೆದ್ರೆ ಇದು ಇವತ್ತೇನು ಒಂದು ಹಾಲು 1 ಲೀಟರ್ ನೀವು ನಮ್ಮ ಡೈರಿ ಕೊಟ್ರೆ ನಿಮ್ಮ ಖಾತೆಯಲ್ಲಿ 30 ಈಗ ಹೊಸದಾಗಿ 35 ರೂಪಾಯಿ 65 ಪೈಸೆ ನಿಮ್ ಖಾತೆಗೆ ಜಮಾ ಆಗ್ತದೆ. ಅದೇ ರೀತಿ ಸರ್ಕಾರ ಬೇರೆ 5 ರೂಪಾಯಿ ಪ್ರೋತ್ಸಾಹಧನ ಕೊಡ್ತಾ ಇದೆ. ಅದು ಸೇರಿ ನಿಮ್ಗೆ ಹತ್ತತ್ರ 40 ರೂಪಾಯಿ 1 ಲೀಟರ್ಗೆ ಸಿಗ್ತಾ ಇದೆ. 40 ರೂಪಾಯಿ ಅಂದ್ರೆ ತಾವು ಯೋಚನೆ ಮಾಡ್ಬೇಕು, ಒಂದು 5-10 ಲೀಟರ್ ಪ್ರತಿದಿನ ಕೊಟ್ರೆ ಹೆಚ್ಚಿನ ಆದಾಯ ಬರ್ತದೆ. ಆಗ ಜಿಲ್ಲೆಯ ಎಲ್ಲಾ ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲಾ ರೈತ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಹೈನುಗಾರಿಕೆಯನ್ನು ಮಾಡಿ, ಅದೇ ರೀತಿ ನೀವು ಹೂವನ್ನು ಬೆಳೀರಿ. ಅದೇನು ಬೆಳಿಬೇಡಿ ಅಂತ ಹೇಳೋದಿಲ್ಲ, ತರಕಾರಿ, ಹೂವು, ತೋಟಗಾರಿಕೆ ಬೆಳೆ ಎಲ್ಲ ಮಾಡ್ರಿ, ಆದ್ರೆ ಹೈನುಗಾರಿಕೆ ಒಂದ್ ಕಡೆ ಇಟ್ಕೊಳ್ರಿ ಅಂತ ಹೇಳಿ ನಾನು ಮನವಿ ಮಾಡಿ ವಿಶ್ವ ಹಾಲು ದಿನಾಚರಣೆ ದಿನ ಎಲ್ರಿಗೂ ಕೂಡ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಹಾಲು ಉತ್ಪಾದಕರಿಗೆ, ಎರಡನೇದಾಗಿ ನಮ್ಮ ಗ್ರಾಹಕರು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ಗ್ರಾಹಕರಿಗೂ ಕೂಡ ನಾನು ವಿಶ್ವ ಹಾಲು ದಿನಾಚರಣೆಯ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. 3 ಚೆಕ್ಗಳನ್ನ ವಿತರಣೆ ಮಾಡಿದೆ. ಏನಪ್ಪಾ ಅದು ಅಂದ್ರೆ, ನಮ್ಮ ರಾಸುಗಳು ಏನು ಮರಣ ಹೊಂದಿದ ರಾಸುಗಳಿಗೆ ನಾವು ವಿಮೆಯನ್ನ ಮಾಡಿಸ್ತೀವಿ. ಪ್ರತಿ ವರ್ಷ ನಮ್ಮಲ್ಲಿ ಎಷ್ಟು ರಾಸುಗಳಿದ್ರೆ ಅಷ್ಟು ರಾಸುಗಳಿಗೂ ಕೂಡ ಒಂದು ವಿಮೆಯನ್ನ ಮಾಡ್ತಕ್ಕಂತ ಒಂದು ಪ್ರವೃತ್ತಿ ನಾವು ಹಮ್ಮಿಕೊಂಡಿದೀವಿ. ಅದರಲ್ಲಿ ಏನು ಒಂದು ಪ್ರೀಮಿಯಂ ಇರ್ತದಲ್ಲ, ಪ್ರೀಮಿಯಂ ಅಲ್ಲಿ ರೈತರೇ ಎಲ್ಲ ಕಟ್ಟಬೇಕಾಗಿಲ್ಲ. ಅರ್ಧ ನಾವು ಒಕ್ಕೂಟ ಕಟ್ತೀವಿ, ಅರ್ಧ ರೈತರು ಕಟ್ತಾರೆ. ಇವತ್ತು ನೋಡಿ, ಒಂದು 70,000, ಒಂದು 65,000, ಒಂದು 62,000 ಈ ರೀತಿ ಆ ಹಸುವಿನ ಬೆಲೆಗೆ ಅವತ್ತು ಯಾವ ರೀತಿ ಬೆಲೆ ಕಟ್ಟಿರ್ತಾರೆ ಡಾಕ್ಟ್ರು, ಅಷ್ಟು ಹಣ ಇವತ್ತು ಬಂದಿದೆ. ಹಾಗಾಗಿ ಇದು ಬಹಳ ಒಳ್ಳೇದು. ಇವತ್ತು ಕಾಲುಬಾಯಿ ಜ್ವರ ಇರ್ಬೋದು, ಬೇರೆ ಬೇರೆ ರೋಗಗಳು, ರೋಗ ರುಜಿನಗಳಿಂದ ಸತ್ತಂತ ಜಾನುವಾರುಗಳಿಗೆ ಇವತ್ತು ನಮ್ಮ ಇನ್ಶೂರೆನ್ಸ್ ಕೊಡ್ತಕ್ಕಂತ ಕೆಲಸವನ್ನು ಕೂಡ ಈ ಒಕ್ಕೂಟ ಮಾಡ್ತಾ ಇದೆ. ಹಂಗಾಗಿ ರೈತರೆಲ್ಲರೂ ಕೂಡ ತಮ್ಮಲ್ಲಿರ್ತಕ್ಕಂತ ಎಲ್ಲ ಜಾನುವಾರುಗಳಿಗೆ, ಅದು ಹಸು ಇರ್ಬೋದು, ಎಮ್ಮೆ ಇರ್ಬೋದು, ಅಥವಾ ಕರು ಇರ್ಬೋದು, ಯಾವುದೇ ಆದ್ರೂ ಕೂಡ ಅದಕ್ಕೆ ಹೆಚ್ಚಿನ ಒಂದು ಇನ್ಶೂರೆನ್ಸ್ ಬರೋ ರೀತಿಯಲ್ಲಿ ನಮ್ಮ ಡಾಕ್ಟರ್ಗಳು ಅದಕ್ಕೆ ಬೆಲೆ ಕಟ್ತಾರೆ. ಅಷ್ಟು ಪ್ರೀಮಿಯಂ ಎಷ್ಟಿದೆ ಅಷ್ಟು ಅದ್ರಲ್ಲಿ ಅರ್ಧ ನಮ್ಮ ಒಕ್ಕೂಟದ ಕಟ್ತದೆ, ಉಳಿದಿದ್ದು ತಾವು ಕಟ್ಟಬೇಕು ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಹಸು ತಗೋಬೇಕು ಏನಿದು ಹಾಲು